ಈ ಜಗತ್ತಲ್ಲಿ ಬರೀ ಎರಡು ತರ ಜನರಿದ್ದಾರೆ. ಒಂದು ಅಡಿಕ್ಷನ್ ಒಳಗಡೆ ಮುಳುಗೋಗಿರೋರು, ಮತ್ತೊಬ್ರು ಜನರ ಮನಸ್ಸಲ್ಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿ ಅವರ ಪ್ರೆಸೆನ್ಸ್ಗೆ ಈ ಜಗತ್ತು ಅಡಿಕ್ಟ್ ಆಗೋ ಹಾಗೆ ಮಾಡೋರು. ಇದನ್ನ ಹೇಳುತ್ತೆ ಲಾ ನಂಬರ್ 37 ಆಫ್ 48 ಲಾಸ್ ಆಫ್ ಪವರ್. ಕ್ರಿಯೇಟ್ ಕಂಪೆಲಿಂಗ್ ಸ್ಪೆಕ್ಟಾಕಲ್ಸ್. ನಿಜ ಹೇಳಿ ಯಾರು ಪವರ್ಫುಲ್ ಆಗಿ ಕಾಣಿಸ್ತಾರೆ ಅಂತ? ಒಬ್ಬ ವ್ಯಕ್ತಿ ನಾನು ವಾರ್ನ ಗೆದ್ದೆ ಅಂತ ಮಾತ್ರ ಹೇಳೋನು, ಆದ್ರೆ ಇನ್ನೊಬ್ಬ ಆನೆಗಳ ಪರೇಡ್ ಅಲ್ಲಿ ಚಿನ್ನದ ರಥದಲ್ಲಿ ಕೂತ್ಕೊಂಡು ಆಕಾಶದಲ್ಲಿ ಪಟಾಕಿಗಳನ್ನ ಹೊಡೆದು ಅನೌನ್ಸ್ ಮಾಡಿದ್ರೆ ನಾನು ವಾರ್ನ ಗೆದ್ದೆ ಅಂತ ಹೇಗಿರುತ್ತೆ? ಜಗತ್ತು ಪವರ್ನ ನೋಡಿ ತಲೆಬಾಗುತ್ತೆ, ಬರೀ ಮಾತುಗಳಿಂದ ಅಲ್ಲ. ನಿಮ್ಗೆ ಜನಗಳ ಮನಸ್ಸಲ್ಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಡ್ರಾಮಾನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಬರೀ ನಾಲೆಜ್ ಕೊಡೋದ್ರಿಂದ ಸಾಕಾಗಲ್ಲ, ಅದನ್ನ ಸ್ಟೈಲ್ ಆಗಿ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಬರೀ ಮಾತಾಡಬೇಡಿ, ಜನಗಳ ತಲೆ ಒಳಗೆ ಹೋಗಿ. ಇದೇ ರೀತಿ ಪವರ್ಫುಲ್ ಲಾಸ್ ಗಳನ್ನ ತಿಳ್ಕೊಂಡು ಜನಗಳನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ.